ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹ್ಯಾಟ್ರಿಕ್ ಏರೋ ಡಿ.ಕೆ. ಸುರೇಶ್ ಅವ್ರನ್ನ ಸೋಲ್ಸ್ಬಿಡ್ತೀವಿ ಅಂತ ಬಿಜೆಪಿ ಜೆಡಿಎಸ್ ಅವರು ಸಂಭ್ರಮ ಮಾಡ್ತಾ ಇದ್ರು. ಕಾಲಿಗೆ ಚಕ್ರ ಕಟ್ಕೊಂಡು ಯೋಗೇಶ್ವರ್ ಮುಂದ್ರತ್ನ ಎಲ್ಲ ಡಿ.ಕೆ. ಸುರೇಶ್ ವಿರುದ್ಧ ಸಮರ ಸಾರಿದ್ರು. ಆದರೆ ಇದೀಗ ಜೆಡಿಎಸ್ ಬಿಜೆಪಿಯಲ್ಲಿನ ಗೊಂದಲ ಗ್ರಾಮಾಂತರದಲ್ಲಿ ಮೈತ್ರಿ ಪಕ್ಷದಲ್ಲಿ ಈಗ ಗಲಿಬಿಲಿ ಶುರುವಾಗಿದೆ. ಡಿ.ಕೆ. ಸುರೇಶ್ ಅವ್ರನ್ನ ಸೋಲ್ಸೇ ಬಿಟ್ಟಿವಿ ಅಂತ ಮೀಸೆ ತೆರ್ಕೊಂಡು ಓಡಾಡ್ತಿದ್ರು ಜೆಡಿಎಸ್ ಅವರು ಬಿಜೆಪಿಯವರು. ಯಾಕೆಂದರೆ ನಗರ ಭಾಗದಲ್ಲಿ ಬಿಜೆಪಿ, ಗ್ರಾಮೀಣ ಭಾಗದಲ್ಲಿ ಜೆಡಿಎಸ್ ದ್ವೇಷವನ್ನು ಮರೆತು ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ್ರು ಯೋಗೇಶ್ವರ್ ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂತ. ಆದರೆ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ ನಾಯಕರಿಗೆ 3 ಕಾಸಿನ ಮರ್ಯಾದೆ ಕೊಡದ ಹಿನ್ನೆಲೆ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಇದೆಲ್ಲದರ ಲೆಕ್ಕಾಚಾರ ಹಿನ್ನೆಲೆ ಇದೀಗ ಗ್ರಾಮಾಂತರದಲ್ಲಿ ಗೆದ್ದೇ ಬಿಟ್ವಿ ಅಂತ ಬೀಗ್ತಿದ್ದಂಥ ಜೆಡಿಎಸ್ ಬಿಜೆಪಿಯಲ್ಲಿ ಕಂಪನ ಶುರುವಾಗಿದೆ. ಡಿ.ಕೆ. ಸುರೇಶ್ ಅಂದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಸಂಭ್ರಮ ಶುರುವಾಗಿದೆ. ಮೈತ್ರಿ ಪಕ್ಷದಲ್ಲಿ ಕಂಪನ, ಡಿ.ಕೆ. ಸುರೇಶ್ ಪಾಳ್ಯದಲ್ಲಿ ಸಂಭ್ರಮ. ಕಾರಣ ಇಷ್ಟೇ, ಬಿಜೆಪಿ ಹೈಕಮಾಂಡ್ ಅವರ ಡೋಂಟ್ ಕೇರ್ ಕಲ್ಚರ್, ಬೇಕಾಬಿಟ್ಟಿ ವರ್ತನೆ, ದುರಹಂಕಾರದ ವರ್ತನೆಗೆ ಕುಮಾರಸ್ವಾಮಿ ರೆಬೆಲ್ ಆಗಿರೋದು. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಈ ಗಲಾಟೆ ಗದ್ದಲ. ಏನಪ್ಪ ಕುಮಾರಸ್ವಾಮಿ ಬಿಜೆಪಿಯವರು ನಂಬ್ಕೊಂಡು ಹೋದ್ರು, ಬಿಜೆಪಿಯವರು ಕತ್ಕುಯ್ಯೋ ಕೆಲಸ ಮಾಡಿಬಿಟ್ರಲ್ಲ ಅನ್ನೋ ಚರ್ಚೆಗಳು ಇದೀಗ ಶುರುವಾಗಿದೆ ಕಳೆದ 15-24 ಗಂಟೆಯಲ್ಲಿ. ದೆಹಲಿಯಿಂದ ವಾಪಸ್ ಬಂದಂಥ ಕುಮಾರಸ್ವಾಮಿ ಬಿಜೆಪಿ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇದ್ಯಾ ಸಮಯ ಪುಟ್ಕೋಸಿ ಮೈತ್ರಿ ಪಾಲಿಸಿ ನಿಮ್ಮದು ಅನ್ನೋ ದಾಟಿಯಲ್ಲಿ ಮಾತುಗಳು ಬಿಜೆಪಿ ನಾಯಕರನ್ನ ಕಂಗೆಡಿಸಿದೆ. ಕಾಂಗ್ರೆಸ್ಸಲ್ಲಿ ಸಂಭ್ರಮ. ಗುರು ಅವರಿಬ್ಬರೇ ಕಿತ್ತಾಡ್ಕೊಂಡು ಸಾಯ್ತಾರೆ ನೋಡಿ, ಅವರಿಬ್ಬರೇ ಕಿತ್ತಾಡ್ಕೊಂಡು ತೀರಿಸ್ಕೊತಾರೆ ಅಂತ ಕಾಂಗ್ರೆಸ್ಸಲ್ಲಿ ಚರ್ಚೆ. ಕಾರಣ ಇಷ್ಟೇ, ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ನ ಸೋಲಿಸಲೇಬೇಕು ಅನ್ನೋದು ನರೇಂದ್ರ ಮೋದಿ, ಅಮಿತ್ ಶಾ ಅವರ ಫರ್ಮಾನು. ಆದರೆ ಜೆಡಿಎಸ್ನ ಕಾಲು ಕಸದ ರೀತಿ ಟ್ರೀಟ್ ಮಾಡುವಂಥ ಮೋದಿ ಮತ್ತು ಅಮಿತ್ ಶಾ ವರ್ತನೆ ಇದೀಗ ಕುಮಾರಸ್ವಾಮಿ ಅವರನ್ನ ಕೆರಳುವಂತೆ ಮಾಡಿದೆ. ಕುಮಾರಸ್ವಾಮಿ ಅವರ ಸಿಟ್ಟು ಮೈತ್ರಿಗೆ ಪೆಟ್ಟು ಅನ್ನೋ ದಾಟಿಯಲ್ಲಿ ನಡೀತಿದೆ. ಬಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ದೊಡ್ಡ ಹೊಡೆತ. ಕನಿಷ್ಠ ನಮ್ಮ ಈ ನಡವಳಿಕೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದ ಬಿಜೆಪಿ ಹೈಕಮಾಂಡ್ ಏನು ಮಾಡುತ್ತೆ ಕಾದು ನೋಡಬೇಕು. ಸಹಜವಾಗಿ ಇನ್ನೆಲ್ಲೂ ಮೈತ್ರಿ ಸಕ್ಸಸ್ ಆಗ್ತಾ ಇಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ್ರು ವಿರೋಧ, ಮಂಡ್ಯದಲ್ಲಿ ಈ ನಾರಾಯಣ್ ಗೌಡ್ರು ಇವ್ರ ಕಿರಿಕ್ಗಳು, ಒಂದಲ್ಲ ಒಂದು ಗಲಾಟೆ ಗದ್ದಲ ಬೇರೆ ಬೇರೆ ಕ್ಷೇತ್ರದಲ್ಲಿದೆ. ಬಟ್ ಗ್ರಾಮಾಂತರದಲ್ಲಿ ಯೋಗೇಶ್ವರ್ ಸಮೇತ ಜೆಡಿಎಸ್ ಜೊತೆ ಕೈ ಜೋಡಿಸ್ಕೊಂಡು ಹೋಗಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಈ ದುರಹಂಕಾರದ ವರ್ತನೆ, ನಾವು ಮಾಡಿದ್ದೇ ಸರಿ, ಜೆಡಿಎಸ್ ಲೆಕ್ಕಕ್ಕಿಲ್ಲ ಅನ್ನೋ ವರ್ತನೆ ಇದೀಗ ಡಿ.ಕೆ. ಸುರೇಶ್ನ ಸೋಲ್ಸ್ಬಿಡ್ತೀವಿ ಅಂತ ಏನೋ ಮೆರೀತಿದ್ರಲ್ಲ, ಫುಲ್ಲು ವಿಕ್ಟ್ರಿ ಸಿಂಬಲ್ ತೋರಿಸಿದ್ರಲ್ಲ, ಅವರೆಲ್ಲರೂ ಈಗ ತಲೆ ಚೆಚ್ಕೊಳ್ಳುವಂಥ ಸನ್ನಿವೇಶ ಬಂದಿದೆ. ಬಿಜೆಪಿಯವರು ಮರ್ಯಾದೆ ಕೊಡ್ತಾರೆ, ಏನೋ ಮಾಡ್ತಾರೆ ಅಂದರೆ ಬಿಜೆಪಿಯವ್ರು ಕತ್ಕುಯ್ಯೋ ಕೆಲಸ ಮಾಡ್ತಾವ್ರಲ್ಲ ಜೆಡಿಎಸ್ ಅನ್ನೋ ಚರ್ಚೆಗಳು ಶುರುವಾಗಿದೆ. ಬಟ್ ಬಿಜೆಪಿ ಹೈಕಮಾಂಡ್ ಈ ಡೋಂಟ್ ಕೇರ್ ಕಲ್ಚರ್, ನಾವು ಮಾಡಿದ್ದೇ ಸರಿ ಅನ್ನೋ ದುರಹಂಕಾರದ ವರ್ತನೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಗೆಲುವಿಗೆ ಸಹಕಾರಿಯಾಗ್ತದೆ. 2-3 ಲಕ್ಷ ಲೀಡಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಡಿ.ಕೆ. ಸುರೇಶ್ ಅವರ ಮಾತು ಸತ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಕಾರಣ ಜೆಡಿಎಸ್ ನಾಯಕರನ್ನ ಬಿಜೆಪಿಯವರು ನಿರ್ಲಕ್ಷ್ಯ ಮಾಡ್ತಿರೋದು. ಕನಿಷ್ಠ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲದ ಹೈಕಮಾಂಡ್ ನಾಯಕರು ಜೆಡಿಎಸ್ನ ಅವರ ಯಾರು ಎದುರಾಳಿ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ. ಬಿಜೆಪಿ ಎದುರಾಳಿ ಕಾಂಗ್ರೆಸ್, ಜೆಡಿಎಸ್ ಎದುರಾಳಿ ಕಾಂಗ್ರೆಸ್. ಆ ಲೆಕ್ಕಾಚಾರದಲ್ಲೇ ಜೆಡಿಎಸ್ ಬಿಜೆಪಿ ಒಂದಾಗಿದ್ದು. ಆದರೆ ಬಿಜೆಪಿ ನಾಯಕರು ಜೆಡಿಎಸ್ನೇ ತುಳಿತೀವಿ ಅಂತ ಹೊರಟ್ರೆ ಅದರ ಮೊದಲ ಬಲಿ ಬಿಜೆಪಿ ಅನ್ನೋ ಪರಿಜ್ಞಾನ ಇಲ್ಲ. ಜೆಡಿಎಸ್ನ ತುಳಿಬಹುದೇನೋ ಬಿಜೆಪಿಯವರು. ಜೆಡಿಎಸ್ನ ತುಳಿಯುವ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿ ಬಿಜೆಪಿಯನ್ನು ಸೋಲಿಸ್ಕೊಂಡು ಮನೇಲಿ ಕೂತ್ಕೋತೀವಿ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಬಿಜೆಪಿ ಹೈಕಮಾಂಡ್ಗಿಲ್ಲ. ಜೆಡಿಎಸ್ ಬಿಜೆಪಿಯ ಗೊಂದಲ ಒಂದಷ್ಟು ಕ್ಷೇತ್ರಗಳಲ್ಲಿ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಈ ಜೆಡಿಎಸ್ ಜೊತೆ ಮೈತ್ರಿ ಆಗದೆ ಇಂಡಿವಿಜುವಲಿ ಫೈಟ್ ಮಾಡೋಕೆ ಹೋಗಿರೋ ಕತೆ ಬೇರೆ. ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಸೋಲಿಸಬೇಕು, ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂತಂದರೆ ಇವರಿಬ್ಬರು ಫೈಟ್ ಕೊಡಬೇಕು ಅಂದರೆ ಇವರಿಬ್ಬರು ಒಂದಾಗಬೇಕಾಗಿತ್ತು, ಒಂದಾಗಿದ್ರು. ಆದರೆ ಜೆಡಿಎಸ್ ಜೊತೆಗಿನ ಬಿಜೆಪಿ ಮೈತ್ರಿಯ ಕಿತ್ತಾಟ ಡಿ.ಕೆ. ಸುರೇಶ್ ಆ್ಯಂಡ್ ಕಾಂಗ್ರೆಸ್ಗೆ ಅಬ್ದೂಟ ಅಂತ ಹೇಳ್ಬೋದು. ಡೋಂಟ್ ನೋ, ಸರಿ ಮಾಡ್ಕೋತಾರ ಇಲ್ಲ ಮೋದಿ ಅಮಿತ್ ಶಾ ನಾವು ಮಾಡಿದ್ದೇ ಸರಿ ಅಂತ ಅವರ ಲೆಕ್ಕಾಚಾರದಲ್ಲಿ ಮೆರೀತಾರ, ಏನು ಮಾಡ್ತಾರೆ ನೋಡ್ಬೇಕು. ನಿಮ್ಮ ಪ್ರಕಾರ ಜೆಡಿಎಸ್ ಬಿಜೆಪಿ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಆಗತ್ತಾ? ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದು ಯಾರು? ಡಿ.ಕೆ. ಸುರೇಶ್ ಅವರ, ಡಾಕ್ಟರ್ ಮಂಜುನಾಥ್ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ.
ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.